ಇವಾಗ ನೀ ಪೇನ್ ಅಂತ ಬಂದರೆ, ಇವಾಗ ನೀ ಪೇನ್ ಹೇಗೆ ಕಡಿಮೆ ಮಾಡ್ಕೋಬೇಕು ಅಂತ ಅನ್ನೋದಾದ್ರೆ, ಕೆಲವೊಂದು ಎಕ್ಸಸೈಸಿಂದ ನೀ ಪೇನ್ ಕಡಿಮೆ ಮಾಡ್ಕೋಬೋದು. ಫಸ್ಟ್ ಎಕ್ಸಸೈಸ್ ಬಂದು ಐಸೋಮೆಟ್ರಿಕ್ ಎಕ್ಸಸೈಸ್. ಫಸ್ಟ್ ಮಂಡಿ ಕೆಳಗಡೆ ಯಾವುದಾದ್ರೂ ಒಂದು ಟವಲ್ನ ರೋಲ್ ಮಾಡಿ ಇಟ್ಕೋಬೇಕು. ಅದಾದಮೇಲೆ ಮಂಡಿಯಿಂದ ಆ ಟವಲ್ ಪ್ರೆಸ್ ಮಾಡಬೇಕು. ಚೆನ್ನಾಗಿ ಪ್ರೆಸ್ ಮಾಡಿ ಇದನ್ನು 10 ಸೆಕೆಂಡ್ ಹೋಲ್ಡ್ ಮಾಡಬೇಕು. 1 2 3 4 5 ಮಂಡಿ ಕೆಳಗಡೆ ಪ್ರೆಸ್ ಮಾಡಿ ಆದಾದಮೇಲೆ ಸೆಕೆಂಡ್ ಬಂದುಬಿಟ್ಟು ಕಾಲು ಕೆಳಗಡೆ ಇಟ್ಕೋಬೇಕು. ಪಾದದ ಕೆಳಗಡೆ ಇಟ್ಕೊಂಡು ಇದನ್ನು ಕೂಡ 10 ಸೆಕೆಂಡ್ ಹೋಲ್ಡ್ ಮಾಡಬೇಕು ಮತ್ತು ಬಿಡಬೇಕು. ಸೈಜ್ ಬಂದು SLR. ಸೊ ಕಾಲು ಸ್ಟ್ರೇಟಾಗಿ ಇರಬೇಕು. 5 ಸೆಕೆಂಡ್ ಹೋಲ್ಡ್ ಮಾಡಬೇಕು ಮತ್ತು ಬಿಡಬೇಕು. ಫೋರ್ತ್ ಎಕ್ಸಸೈಸ್ ಬಂದು ಕ್ಲಾಂಪ್ಶೆಲ್ ಎಕ್ಸಸೈಸ್. ಇದರಲ್ಲಿ 2 ಮಂಡಿನೂ ಮಡಚಿರಬೇಕು ಮತ್ತು 1 ಮಂಡಿನ ಓಪನ್ ಮಾಡಬೇಕು ಮತ್ತು ಕ್ಲೋಸ್ ಮಾಡಬೇಕು. ಇದನ್ನು 10 to 15 ಟೈಮ್ಸ್ ಮಾಡಬೇಕು ಈ ಎಕ್ಸಸೈಸ್ನ. ಸೊ ಈ ಎಲ್ಲ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಮಂಡಿ ನೋವನ್ನ ಕಡಿಮೆ ಮಾಡ್ಕೋಬೋದು. ಸೊ ಯಾವುದೇ ರೀತಿ ಪೇಯ್ನ್ ಇದ್ರೂ, ಮಂಡಿ ನೋವಾಗಲಿ, ಕೈ ನೋವು ಇಲ್ಲ ಸೊಂಟ ನೋವು ಏನೇ ಇದ್ರೂ ಫಸ್ಟ್ ಫಿಸಿಯೋಥೆರಪಿಸ್ಟ್ನ ಮೀಟ್ ಮಾಡಿ, ಅದಾದಮೇಲೆ ನೀವು ಎಕ್ಸಸೈಸ್ ಅವ್ರು ಏನು ಹೇಳ್ಕೊತಾರೆ ಅದನ್ನು ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ.